ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯಾಯ ಮಹಾಬಲಾಯ ನಮಃ ನಮಸ್ಕರೋಮಿ. ಈ ದಿನ ತಾರೀಕು ಜೂನ್ 14, 2025 ಇಸವಿ ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತೃತೀಯ ತಿಥಿ ಹಗಲು 2 ಗಂಟೆ 14 ನಿಮಿಷದವರೆಗೆ ಇರುತ್ತೆ. ಈ ದಿನ ಶನಿವಾರ. ಈ ದಿನ ಉತ್ತರಾಷಾಢ ನಕ್ಷತ್ರ ರಾತ್ರಿ 11 ಗಂಟೆ 18 ನಿಮಿಷದವರೆಗೂ ಸಹ ಇರುತ್ತೆ. ಬ್ರಹ್ಮನಾಮ ಯೋಗ, ಭದ್ರನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 45 ನಿಮಿಷಕ್ಕೆ. ಇವತ್ತಿನ ಅಮೃತಗಳಿಗೆ ಸಂಜೆ 5 ಗಂಟೆ 32 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ವಿಷಗಳಿಗೆ ಬೆಳಿಗ್ಗೆ 6 ಗಂಟೆ 43 ನಿಮಿಷಕ್ಕೆ ಒಮ್ಮೆ, ನಂತರ ಮಧ್ಯರಾತ್ರಿ 3 ಗಂಟೆ 13 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸ ವೃಷಭ ಮಾಸ ತೇದಿ 31 ಅಂತ ಗುರುತಿಸ್ತಾ ಇದ್ದೀವಿ. ಅಂದರೆ ವೃಷಭ ಮಾಸದ ಕೊನೆಯ ದಿವಸ ಇವತ್ತಾಗಿರುತ್ತೆ. ನಾಳೆಯಿಂದ ಮಿಥುನ ಮಾಸ ಪ್ರಾರಂಭ ಆಗುತ್ತೆ. ಯಾರು ಇದನ್ನು ಅನುಸರಿಸ್ತಾರೆ ಅಂದರೆ ಬಹುತೇಕ ತಮಿಳು ಪಂಚಾಂಗವನ್ನು ಅನುಸರಿಸ್ತಕ್ಕಂಥವ್ರು, ಸೌರಮಾನ ಪಂಚಾಂಗವನ್ನು ಅನುಸರಿಸ್ತಕ್ಕಂಥವ್ರು. ಈ ಪಂಚಾಂಗ, ಈ ಡೇಟ್ಗಳು ಅವ್ರಿಗೆ ಬಹಳ ಮುಖ್ಯ ಆಗುತ್ತೆ. ನಮಗಾದ್ರೆ ಪಾಡ್ಯಮಿ, ಬಿದಿಗೆ, ತದಿಗೆ ಇದನ್ನು ನಾವು ಚಾಂದ್ರಮಾನ ಪಂಚಾಂಗ ಅನುಸರಿಸ್ತಕ್ಕಂಥವ್ರು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಈ ಎರಡೂ ಪಂಚಾಂಗಗಳನ್ನು ಅನುಸರಿಸ್ತಕ್ಕಂಥವರು ನಮ್ಮ ವೀಕ್ಷಕರು ಇರೋದ್ರಿಂದ ನಾವು ಇಬ್ಬರ ಅನುಕೂಲಕ್ಕೋಸ್ಕರವಾಗಿ ಈ ಒಂದು ಸೌರಮಾನ ಪಂಚಾಂಗವನ್ನು ಪ್ರತಿದಿನವೂ ಸಹ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಈ ದಿನದ ರಾಹುಕಾಲವನ್ನು ನೋಡಿದ್ದಾದಲ್ಲಿ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 47 ನಿಮಿಷದವರೆಗೂ ಸಹ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 36 ನಿಮಿಷದವರೆಗೂ ಸಹ ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಆರ್ದ್ರ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಇವತ್ತು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರತಕ್ಕಂತಹ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮ, ಇದು ಪ್ರತಿ ತಿಂಗಳು ಸಹ 2ನೇ ಶನಿವಾರದಂದು ನಡೆಯತಕ್ಕಂಥ ಮಾಸಿಕ ಪೂಜೆ ಆಗಿರುತ್ತೆ. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಇದರಲ್ಲಿ ಈ ತಿಂಗಳು ಒಂದು ವೇಳೆ ನಿಮಗೆ ಸಮಯಾವಕಾಶ ಮೀರಿ ಹೋಗಿದ್ದಾದ ಪಕ್ಷದಲ್ಲಿ ಮುಂದಿನ ತಿಂಗಳು ಸಹ ನೀವು ಭಾಗವಹಿಸಬಹುದು. ಸುದರ್ಶನ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಇನ್ನು ಇವತ್ತಿನ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯಾರ್ ದೇವಸ್ಥಾನದಲ್ಲಿ ಸಂಕಷ್ಟಾರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ, ಈ ಒಂದು ಮಾಸಿಕ ಪೂಜೆಯನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಈ ರೆಟ್ಟೈ ಪಿಳ್ಳೆಯಾರ್, ಈ ಒಂದು ಉಭಯ ಗಣಪತಿ, ಎರಡೆರಡು ಗಣಪತಿ ಇರತಕ್ಕಂಥ ವಿಶೇಷವಾದ ಸನ್ನಿಧಾನ. ಇಡೀ ಪ್ರಪಂಚದಲ್ಲಿ ಈ ಥರ ದೇವಸ್ಥಾನ ಇರುವಂಥದ್ದು ಇದೊಂದೇ ಆಗಿರುತ್ತೆ, ಬೇರೆ ಎಲ್ಲೂ ಸಹ ಇಲ್ಲ. 2 ಅಂದರೆ ಅವಳಿ ಗಣಪತಿಗಳು ಇರತಕ್ಕಂಥ ಒಂದು ಸನ್ನಿಧಾನ. ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿನ್ನೆಯ ಸಂಚಿಕೆಯಲ್ಲಿ ನಾನು ಕೊಟ್ಟಿದ್ದೀನಿ. ಒಂದು ವೇಳೆ ಯಾರಾದರೂ ನಿನ್ನೆಯ ಸಂಚಿಕೆ ನೋಡದೇ ಇರತಕ್ಕಂಥ ವೀಕ್ಷಕರಿದ್ದರೆ ನಿನ್ನೆಯ ಸಂಚಿಕೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ಆ ಒಂದು ಸಂಚಿಕೆಯನ್ನು ಮತ್ತೆ ನೋಡಿ ಆ ಒಂದು ಸನ್ನಿಧಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ ನೀವು. ಇನ್ನು ಉಡುಪಿ ಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಾರ ಚತುರ್ಥಿ ಪ್ರಯುಕ್ತ ತ್ರಿಮಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅಷ್ಟೇ ನಿನ್ನೆಯ ಸಂಚಿಕೆಯಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಇವತ್ತು ಮತ್ತಷ್ಟು ವಿವರಣೆಯನ್ನು ಈ ಉಡುಪಿ ಕ್ಷೇತ್ರದ ದೇವಸ್ಥಾನದ ಒಂದು ವೈಶಿಷ್ಟ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ, ಇದು ಸಾಪ್ತಾಹಿಕ ಪೂಜೆ ಆಗಿರುತ್ತೆ. ಅಂದರೆ ಪ್ರತಿ ಶುಕ್ರವಾರ, ವರ್ಷದಲ್ಲಿ ಬರತಕ್ಕಂಥ 52 ಶುಕ್ರವಾರಗಳಲ್ಲಿ ಪ್ರತಿ ವಾರ ತಪ್ಪದೆ ಈ ಒಂದು ಪೂಜೆಯನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಈ ಶ್ರೀ ಸೂಕ್ತದ ಹೋಮದಲ್ಲಿ ಭಾಗವಹಿಸೋದ್ರಿಂದ ಆರೋಗ್ಯ ಸುಧಾರಣೆ ಆಗತಕ್ಕಂಥ ತುಂಬ ವಿಶೇಷ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ ಸನ್ನಿಧಾನದ ಬಗ್ಗೆಯೂ ಸಹ ನಾನು ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮಗೆ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಅದೇ ಪ್ರಕಾರ 23ನೇ ತಾರೀಕು ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ತುಂಬಾ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. ಅದೇ 25ನೇ ತಾರೀಕು ಅಮಾವಾಸ್ಯೆ ಪ್ರಯುಕ್ತ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪ್ರತ್ಯಂಗಿರಾ ಹೋಮವನ್ನು ಸಹ ನಡೆಸ್ತಾ ಇದೀವಿ ನಾವು.